ಇನ್ನು ಈ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮಾದರಿ ಗಲಾಟೆಗೆ ಪ್ಲಾನ್ ಮಾಡಿದ್ರು ಅಂತ ನನಗೂ ಮಾಹಿತಿ ಬಂದಿದೆ. ವಿಚಾರಣೆಗೆ ಅಂತ ಆದಿಲ್ ಅನ್ನೋ ವ್ಯಕ್ತಿನ ಸ್ಟೇಷನ್ ಕರೆ ತಂದಿದ್ದಾರೆ. 7 ನಿಮಿಷದಲ್ಲಿ ಆತ ಮೃತಪಟ್ಟಿದ್ದಾನೆ. ಇನ್ಮುಂದೆ ಸ್ಟೇಷನ್ ಮುಂದೆ ಕಲ್ತೂರಾಟ ಆಗಿದೆ. ಪೋಸ್ಟ್ಮಾರ್ಟಮಲ್ಲಿ ಏನು ರಿಪೋರ್ಟ್ ಬರುತ್ತೆ ನೋಡೋಣ. ಪೊಲೀಸ್ ಸ್ಟೇಷನ್ ಕಲ್ತೂರಾಟ ಮಾಡಿದ್ದಾರೆ. ಕಾನೂನು ಪ್ರಕಾರ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ ಪರಮೇಶ್ವರ್ ಅವರ ಹೇಳಿಕೆ. ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ. ಅಲ್ಲಿ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದು ಪೋಸ್ಟ್ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಸತ್ತಿದ್ದಾರೆ. ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗುತ್ತೆ. ಸೊ ನೋಡೋಣ. ಬಟ್ ಬರೀ ಹೇಳಿಕೆಗಳಿಗೆ ಸೀಮಿತವಾದರೆ ಆಗಲ್ಲ. ಪರಮೇಶ್ವರ್ ಅವರು ಎಲ್ಲ ಕೇಸ್ಗಳನ್ನು ತುಂಬ ಈಸಿಯಾಗಿ ತಗೋತಾರೆ. ಏನೋ ಮಾಡಿದರೆ ಅಯ್ಯೋ ಯಾರೋ ಬಂದಿದ್ದಾರೆ ಏನೋ ಮಾಡಿ ಹಂಗಲ್ಲ. ಹೋಮ್ ಮಿನಿಸ್ಟರ್ ಅಗ್ರೆಸಿವ್ ಆಗಲಿಲ್ಲ ಅಂತಂದರೆ ಹೇಗೆ ಇಂಥ ಪ್ರಕರಣದಲ್ಲಿ? ಅಲ್ಲಿ ಹೊಡೆತ ಬಿದ್ದಿರೋದಾದರೂ ಯಾರಿಗೆ? ನಿಮ್ಮ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗೆ, ಪೊಲೀಸರಿಗೆ. 9 ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಹಾಗಲ್ಲ, ಹಂಗಲ್ಲ. ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕು.